ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಬಂದಿದೆ. ನಾನು ಅಂದ್ಕೊಳ್ತಾ ಇದ್ದೆ, ಯಾಕೆ ಗುರು ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿಲ್ವಲ್ಲ, ಈ ವಾರ ಏನಾದರೂ ನೋ ಎಲಿಮಿನೇಷನ್ ಮಾಡ್ತಾರಾ, ಆ ಥರ ಈ ಥರ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಫೈನಲಿ ಇದು ನಾಮಿನೇಷನ್ ಪ್ರಕ್ರಿಯೆ ರಿಲೇಟೆಡ್ ಟಾಸ್ಕು ಅಂತ ಅನ್ನಿಸ್ತಾ ಇದೆ. ನೋಡಬೇಕು, ತುಂಬ ಕ್ಯೂರಿಯಸ್ ಆಗಿದೆ ಯಾರ್ಯಾರು ಈ ವಾರ ನಾಮಿನೇಟ್ ಆಗಬಹುದು ಅಂತ. ಈ ವಾರ ನಾಮಿನೇಷನ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನನಗನ್ಸೋ ಪ್ರಕಾರ ಮಾತ್ರ ಇದು ನಾಮಿನೇಷನ್ ಪ್ರಕ್ರಿಯೆ ರಿಲೇಟೆಡೇ ಟಾಸ್ಕು ಅಂತ. ಯಾಕಂದರೆ ಐಶು ಮತ್ತು ಮಂಜಣ್ಣ ಇಬ್ಬರು ಕೂಡ ಸೇಮ್ ಟೀಮಲ್ಲೇ ಇರ್ತಾರೆ. ಬಟ್ ಆದರೂ ಕೂಡ ನಮ್ಮ ಐಶು ಬಂದುಬಿಟ್ಟು ನಮ್ಮ ಮಂಜಣ್ಣಗೆ ಚಾಕು ಹಾಕ್ತಿರೋದು ಕಾಣಿಸ್ತಾ ಇದೆ. ಮತ್ತು ಆ ಕಡೆ ರಜತ್ಗೆ ಕೂಡ ಚುಚ್ತಾ ಇದ್ದಾರೆ, ಮಂಜಣ್ಣ ಟೀಮ್ ಅವರೇನೆ. ಸೊ ಇಲ್ಲಿ ಯಾವುದೇ ಒಂಥರ ಟೀಮು, ನ್ಯೂಸ್ ಚಾನಲು ಯಾವುದೂ ಇಲ್ಲ. ಒಂದು ಟಾಸ್ಕ್ ಅನ್ನೋ ರೀತಿ ಅಂತೂ ಇದು ಕಾಣಿಸ್ತಾ ಇಲ್ಲ ನನಗೆ. ಸೊ ನಾನು ಅಂದ್ಕೊಳ್ತಾ ಇದ್ದಿದ್ದು ನಾಮಿನೇಷನ್ ರಿಲೇಟೆಡ್ಡೇ ಅಂತ. ನಿಮಗೆ ನಾಮಿನೇಷನ್ ರಿಲೇಟೆಡ್ ಜಸ್ಟ್ ಟಾಸ್ಕ್ ಅನ್ಸುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ನಮ್ಮ ಮಂಜಣ್ಣ ಮತ್ತು ಐಶು ಅವರ ನಡುವೆ ಒಂದು ದೊಡ್ಡ ಫೈಟೇ ಆಗ್ತಾ ಇದೆ. ಈ ಥರ ಫೈಟು, ಈ ಥರ ಫೈರು ಡೆಫಿನೆಟ್ಲಿ ನಾವು ಐಶು ಅವರಿಂದ ನಾವು ಖಂಡಿತ ನೋಡಬೇಕಿತ್ತು. ಬಾಟಮ್ ಟೂಗೆ ಬಂದಿದ್ದು ಪ್ರತಿಯೊಬ್ಬರು ಫೈರಪ್ ಆಗ್ತಾ ಇದ್ದಾರೆ. ಎಕ್ಸ್ಪೆಷಲಿ ನಮ್ಮ ಐಶ್ವರ್ಯ ಅವರು ಫಸ್ಟು ಮೋಕ್ಷಿತ್ ಅವ್ರನ್ನ ತಂದರು ಬಾಟಮಲ್ಲಿ. ಮೋಕ್ಷಿತ್ ಅವರು ಬಾಟಮ್ ಟೂಗೆ ಬಂದಿದ್ದು ಅವರ ಗೇಮೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ತುಂಬ ಕ್ಲೀನಾಗೆ ಗೇಮ್ನ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗಲೂ ಮುಂಚೆ ಎಲ್ಲ ಬರೀ ಅವರಿಬ್ಬರ ಜೊತೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಬಟ್ ಅದಾದ ನಂತರ ಮನೇಲಿ ನಾನು ಯಾಕೆ ಬಾಟಮ್ ಟೂಗೆ ಹೋದೆ, ಮನೇಲಿ ನಾನು ಏನು ಮಾಡ್ತಾಯಿದ್ದೀನಿ, ಬೇರೆಯವರೆಲ್ಲ ನನ್ನ ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾರೆ, ಪ್ರತಿಯೊಂದೂ ಕ್ಲೀನಾಗಿ ಅನಲೈಸ್ ಮಾಡೋಕ್ಕೆ ಮೋಕ್ಷಿತ್ ಅವರು ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಶಿಶಿರು ಮತ್ತು ಐಶ್ವರ್ಯ ಟರ್ನು. ಡೆಫಿನೆಟ್ಲಿ ಇವ್ರ ಗೇಮ್ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದೆ. ಐಶುದು ಗೇಮ್ ಮಾತ್ರ ಇಡೀ ವಾರ ಇನ್ನಂದರೆ ಲಾಸ್ಟ್ ವಾರ ಒಂದು ಥರ ಗೇಮ್ ಆಗಿದ್ರೆ, ಈ ವಾರ ಫುಲ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅವರೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ನ್ಯೂಸ್ ರಿಪೋರ್ಟರ್ ಆಗಿ ಅವರ ಒಪಿನಿಯನ್ ಹೇಳೋದಾಗಿರ್ಬೋದು. ಅದಾದ ನಂತರ ಅದಕ್ಕಿಂತ ಮುಂಚೆ ದಿನ ಚೈತ್ರ ಮತ್ತು ನಮ್ಮ ಐಶು ಅವರು ಡೈಲಾಗ್ಸ್ ಬರ್ಕೊಂಡು ಬೇರೆಯವರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನ್ಯೂಸ್ ರಿಪೋರ್ಟರ್ ಥರ ಹೆಡ್ಲೈನ್ಸ್ ಹೇಳೋದಾಗಿರಬಹುದು. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೆನ್ನೆ ಹಾಗಲಕಾಯಿ ಮೆಣಸಿನಕಾಯಿ ಟಾಸ್ಕ್ ಅಂತೂ ಅವ್ರು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡ್ರು ಹೌಸ್ಮೇಟ್ಸು. ಬಟ್ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ರಿಂದನೇ ಅಲ್ಲಿ ಗೊತ್ತಾಗಿದ್ದು ಎಷ್ಟು ಡಿಫಿಕಲ್ಟ್ ಇತ್ತು ಆ ಟಾಸ್ಕು ಅಂತ. ಯಾಕಂದರೆ ಗೌತಮಿಯವರು ಒಂದು ಹಾಗಲಕಾಯಿ ಒಂದು ಶಾಟ್ ಮೆಣಸಿನ್ಕಾಯಿ ತಿನ್ನೋಕ್ಕೇ ಸಿಕ್ಕಾಪಟ್ಟೆ ಒದ್ದಾಡಿದರು. ಅಂಥದ್ರಲ್ಲಿ 3 ಹಾಗಲಕಾಯಿ ಪ್ಲಸ್ 2 ಶಾಟ್ ಮೆಣಸಿನ್ಕಾಯಿ ಅಂದರೆ ಅದು ಮಾತಲ್ಲ. ಡೆಫಿನೆಟ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಐಶು ಅವರು ಕೂಡ ನನಗೆ ಆ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದರು. ಸೊ ಐಶು ಅವ್ರ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಹೈ ಲೆವೆಲ್ಗೆ ಹೋಗ್ತಾ ಇದೆ. ಇಲ್ಲಿ ಐಶು ಅವರು ಕೂಡ ನಾಮಿನೇಟ್ ಆಗ್ತಾರಾ ಈ ವಾರ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಗೌತಮಿಯವರು ಹೋಗಿ ಚುಚ್ಚೋದನ್ನ ನಮಗೆ ಪ್ರೋಮೋಲಿ ಕಾಣಿಸ್ತಾ ಇದೆ. ಮತ್ತು ಮಂಜಣ್ಣ ಅವರು ಕೂಡ ಚುಚ್ಚಿದ್ದಾರೆ ಐಶುಗೆ. ಸೊ ಮಂಜಣ್ಣ ಅವ್ರದ್ದು ಬಿಡಿ 14-15 ಚುಚ್ಚಿಬಿಟ್ಟಿದ್ದಾರೆ ಆಲ್ರೆಡಿ ಮಂಜಣ್ಣನಿಗೆ. ಐಶು ಅವ್ರದ್ರಲ್ಲೂ ಕೂಡ ಒಂದು ಸ್ವಲ್ಪ ಇದೆ, ಸ್ವಲ್ಪ ಜನ ಚುಚ್ಚಿದ್ದಾರೆ. ಸೊ ಈ ಸಲ ನಾಮಿನೇಷನ್ಗೆ ಬಂದರೆ ಯಾರ್ಯಾರು ನಾಮಿನೇಷನ್ ಆಗ್ತಾರೆ ಅಂತ ಡಿಸ್ಕಸ್ ಮಾಡೋದಾದರೆ, ಡೆಫಿನೆಟ್ಲಿ ಮೋಕ್ಷಿತ್ ಅವ್ರು ಇರ್ತಾರೆ. ಯಾಕಂದರೆ ರಾಣಿ ಆಗಿದ್ದರಿಂದ ಅವ್ರ ರಾಣಿ ಯಾವ ರಾಣಿ ಒಂದು ಇದನ್ನು ಹೆಂಗೆ ಕ್ಯಾರಿ ಮಾಡಿದರು ಅನ್ನೋದಕ್ಕೆ ತುಂಬ ಜನಕ್ಕೆ ಅಸಮಾಧಾನ ಇದೆ. ಸೊ ಮೋಕ್ಷಿತ, ಮಂಜಣ್ಣ, ಗೌತಮಿ 3 ಜನ ಅಂತೂ ಕಟ್ಟಿಟ್ಟ ಬುತ್ತಿ. ಇನ್ನು ಮಿಕ್ಕಿದವರು ಯಾರಾಗ್ತಾರೆ ಅನ್ನೋದನ್ನೇ ಕ್ವಶನ್ ಮಾರ್ಕು. ಯಾಕಂದರೆ ಸುರೇಶ್ನ ಟಚ್ ಮಾಡೋಕ್ಕೆ ಯಾರೂ ಹೋಗಲ್ಲ. ಯಾಕಂದರೆ ಸುದೀಪ್ ಸರೇ ಹೇಳಿದ್ದಾರೆ ಸುರೇಶ್ ಅವರು ತುಂಬ ಚೆನ್ನಾಗಿ ಆಡಿದರು ಅಂತ. ಕ್ಯಾಪ್ಟನ್ ಆಗಿದ್ದಾರೆ ಧನರಾಜ್ ಅವರು ಸೇವ್ ಆಗಿರ್ತಾರೆ. ಹನುಮಂತ್ ಅವ್ರನ್ನ ಟಚ್ ಮಾಡೋಕ್ಕೆ ಸ್ವಲ್ಪ ಜನ ಹೋಗಲ್ಲ. ಯಾಕಂದರೆ ಹನುಮಂತು ಖಡಕ್ಕಾಗೆ ಕದರ್ರಾಗೆ ಮಾತಾಡ್ತಾರೆ. ಸೊ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಅಂತ ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇರುತ್ತೆ. ಇದರಲ್ಲಿ ನಮಗೆ 4 ಜನ ಗೊತ್ತಾಗೋದಂತೂ ಐಶ್ವರ್ಯ, ಮಂಜಣ್ಣ, ಗೌತಮಿ, ರಜತ್, ಮೋಕ್ಷಿತ. ಸಾರಿ 5 ಜನ. ಈ 5 ಜನ ಅಂತೂ ನಾಮಿನೇಷನಲ್ಲಿ ಖಂಡಿತ ಬರ್ತಾರೆ. ರಜತ್ ಅವ್ರನ್ನ ಯಾಕೆ ನಾಮಿನೇಟ್ ಮಾಡ್ತಾರೆ ಜನ ಅನ್ನೋದನ್ನ ನಾನು ಅಂದರೆ ಕಂಟೆಸ್ಟೆಂಟ್ಸು ಯಾಕೆಂತ ಹೇಳ್ಬೇಕಾಗೇ ಇಲ್ಲ. ಯಾಕಂದರೆ ಆಲ್ರೆಡಿ 50 ಡೇಸ್ ಆದಮೇಲೆ, ಜರ್ನಿ ಆದಮೇಲೆ ಒಳಗಡೆ ಬಂದಿದ್ದೀರಾ. ನಿಮಗೆ ಫಿಸಿಕಲ್ ಸ್ಟ್ರೆಂತ್ ಆಗಲಿ ಮತ್ತು ಆಲ್ರೆಡಿ ಗೇಮ್ ಯಾರ್ಯಾರು ಆಡ್ತಿದ್ದಾರೆ ಅನ್ನೋ ಒಂದು ಐಡಿಯಾ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಂತ ಪ್ರತಿಯೊಬ್ಬರು ರಜತ್ನ ನಾಮಿನೇಟ್ ಮಾಡೇ ಮಾಡ್ತಾರೆ. ಎಷ್ಟು ಜನ ಅಂತೂ ನಾಮಿನೇಟ್ ಮಾಡ್ತಾರೆ. ಸೊ ಇವು ಒಂದು ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಐಶ್ವರ್ಯ ಮತ್ತು ಮಂಜಣ್ಣ ಇವರಿಬ್ಬರ ಮಧ್ಯೆ ಫೈಟ್ ಏನು ನಡೆದಿದೆ ಅದನ್ನು ನಮಗೆ ಒಂದು ಝಲಕ್ ತೋರಿಸೋ ಪ್ರಯತ್ನ ಅಂತೂ ಪ್ರೋಮೋ ಮೂಲಕ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಮಾಡಿದ್ದಾರೆ. ನಮ್ಮ ಐಶು ಅವರು ಆನ್ ಪಾಯಿಂಟ್ ಫಸ್ಟ್ ಟೈಮ್ ಮಾತಾಡಿದರು ಅಂತ ಅನ್ನಿಸ್ತು. ಪ್ರತಿ ಸಲನೂ ಗುಂಪಲ್ ಗೋವಿಂದ ಅಂತ ಬೇರೆ ಯಾರಾದರೂ ಯಾವುದಾದ್ರೂ ಒಂದು ರೀಸನ್ ಹೇಳಿದ್ರೆ ಅದೇ ಒಂದು ರೀಸನ್ನ ಕೊಟ್ಟು ನಮ್ಮನ್ನು ನಾಮಿನೇಟ್ ಮಾಡೋಕ್ಕೆ ಪ್ರಯತ್ನ ಪಡೋರು. ಬಟ್ ಆದರೆ ಈಗ ಒಂದು ರೀಸನ್ ಏನಿರುತ್ತೆ, ಆಫೀಸಲ್ಲಿ ಇದ್ದೀನಿ, ಭಯ ಆಗ್ತಾಯಿದೆ ಯಾರಾದರೂ ಬರ್ತಾರಂತ. ಸಾರಿ, ನಾನು ಏನಾದರೂ ವಾಯ್ಸ್ ತುಂಬ ಕಡಿಮೆ ಬರ್ತಾ ಇದ್ದರೆ, ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ, ಯಾಕಂದರೆ ಆಫೀಸಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಓಕೆ, ಇನ್ನು ಪಾಯಿಂಟ್ ಮಾತಾಡೋದಾದರೆ,
ಫಸ್ಟ್ ಟೈಮು ಆ್ಯಕ್ಚುಲಿ ಐಶು ಅವರು ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆಂಟಾಗೆ ಒಂದು ವ್ಯಾಲಿಡ್ ಪಾಯಿಂಟ್‌ನ ತಂದು ಅದಕ್ಕೆ ಆರ್ಗ್ಯೂ ಮಾಡಿ ಸ್ಟಿಕ್ ಆನ್ ಆದ್ರು ಅಂತ ಅನ್ನಿಸ್ತು. ಅದು ಕೂಡ ಬೇರೆ ಯಾರ ಜೊತೆನೂ ಅಲ್ಲ, ಒಂದು ಟಫ್ ಫೈಟ್ ಕೊಡೋ ಮಂಜಣ್ಣ ಜೊತೆ. ತುಂಬ ಚೆನ್ನಾಗೇ ಆರ್ಗ್ಯೂ ಮಾಡಿದ್ರು ಅಂತ ನನಗನ್ನಿಸ್ತು. ಅವರು ಕ್ಲೀನಾಗಿ ಹೇಳ್ತಾರೆ, ರಾಜ ಆದಾಗ ಅವರ ಕುರ್ಚಿ ಕಾಪಾಡ್ಕೊಳ್ಬೇಕಾಗಿದ್ದಿದ್ದು ಅವರ ಜವಾಬ್ದಾರಿನೇ. ಬಟ್ ಅವ್ರು ಕಾಪಾಡ್ಕೊಂಡಿದ್ದ ವಿಧಾನ ಫಿಸಿಕಲ್ ಆಗಿ ಹೋಗ್ತಾರೆ. ಶಿಶಿರವ್ರ ಮೇಲಾಗಿರ್ಬೋದು, ಮತ್ತು ನಮ್ಮ ಹನುಮಂತ ಅವ್ರ ಮೇಲಾಗಿರ್ಬೋದು, ಆ ಥರ ಎಳ್ಕೊಂಡು ಬಂದು ಹಾಕೋದು ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಮಂಜಣ್ಣ ತಿರುಗು ಥರ ಬಂದ್ಬಿಟ್ಟು, ಏನು ಒಂದು ಚೇರ್ ಕಾಪಾಡ್ಕೊಳ್ಳೋದು ತಪ್ಪಾ ಅಂತ ಹೇಳ್ತಾರೆ. ಖಂಡಿತ ಚೇರ್ ಕಾಪಾಡ್ಕೊಳ್ಳೋದು ತಪ್ಪಲ್ಲ, ಬಟ್ ಕಾಪಾಡ್ಕೊಳ್ಳೋ ವಿಧಾನ ಇರುತ್ತಲ್ಲ ಅದು ಡೆಫಿನೆಟ್ಲಿ ತಪ್ಪೆ. ಮಂಜಣ್ಣ ಅಷ್ಟೊಂದು ಹಾರ್ಷಾಗೆ ಹೋಗಬಾರ್ದಾಗಿತ್ತು ಅಂತ ನಾನು ಆವಾಗ ಮುಂಚೆ ಪ್ರೋಮೋ ಅನಲೈಸೇಷನ್ ಮಾಡಬೇಕಾದ್ರೂ ಕೂಡ ನನ್ನ ಪ್ರೋಮೋ ವಿಡಿಯೋಲಿ ಹೇಳಿದ್ದೆ. ಆ ಥರ ಮಂಜಣ್ಣ ಮಾಡಬಾರ್ದಾಗಿತ್ತು ಅಂತ. ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ವಾದ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮಂಜಣ್ಣ ಹೇಳೋದು, ನಿಮ್ಮ ಇದನ್ನು ಹೇಳ್ಬಿಟ್ರೆ ನಿಮ್ಮ ಮಾತನ್ನ ನೀವೇ ಕೇಳಿಕೊಂಡು ನಗಬೇಕಷ್ಟೆ, ಭಯ ಪಡ್ತಾ ಇದ್ದೀರಾ ನೀವು ಅಂತೆಲ್ಲ ಆ ಒಂದು ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟ್ನ ಡೈವರ್ಟ್ ಮಾಡಿ ನಮ್ಮ ಐಶುಗೆ ಕುಗ್ಗಿಸುವಂಥ ಪ್ರಯತ್ನ ಅಂತೂ ಮಂಜಣ್ಣ ಮಾಡ್ತಾರೆ. ಅದಕ್ಕೆ ಒಂದು ಟಕ್ಕರ್ ಕೂಡ ನಮ್ಮ ಐಶು ಅವರು ಕೊಡ್ತಾರೆ. ನೀವು ಎಷ್ಟೇ ಕುಗ್ಗಿಸ್ ಮಾತಾಡಿದ್ರು ನಾನು ಕುಗ್ಗೋ ಅಂಥ ಮಗಳೇ ಅಲ್ಲ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಮಂಜಣ್ಣ ಅವರು ಆಪೋಸಿಟ್ ಇರೋರನ್ನ ಕುಗ್ಸೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಐಶು ಅವ್ರು ಒಂದು ಪಾಯಿಂಟ್ ಆರ್ಗ್ಯೂ ಮಾಡ್ತಾ ಇದ್ರೆ ಆ ಪಾಯಿಂಟ್ನೇ ಎತ್ತಾಕ್ಬಿಡ್ತಾರೆ, ಆ ಪಾಯಿಂಟ್ನೇ ಮರೆಸ್ಬಿಡ್ತಾರೆ, ಬೇರೆ ಪಾಯಿಂಟ್ ಬಗ್ಗೆ ಆರ್ಗ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಂಜಣ್ಣ ಅವರು. ಮಂಜಣ್ಣ ಅವ್ರಿಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ, ಓಕೆ ಐಶುಗೆ ಫ್ಯಾನ್ ಫಾಲೋಯಿಂಗು ಆಚೆ ಕಡಿಮೆ ಇದ್ದಾರೆ, ಬಾಟಮ್ 2 ಬಂದಿದ್ದಾಳೆ, ಸೊ ನಾನಿವಾಗ ಅವಳ ಮೇಲೆ ಜೋರಾಗಿ ಮಾತಾಡಿದರೆ ಆ ಇಂಪ್ರೆಷನ್, ಆಚೆ ಇರೋ ಇಂಪ್ರೆಷನ್ ಏನಿರುತ್ತೆ ಇವಳು ವೀಕು ಅನ್ನೋದು, ಆ ವೀಕು ಅನ್ನೋದು ಎತ್ತಿ ಹಿಡ್ದಂಗೆ ಆಗುತ್ತೆ ಅನ್ನೋ ಒಂದು ಥಾಟಲ್ಲಿ ತುಂಬ ಆರ್ಗ್ಯೂ ಮಾಡೋಕ್ಕೆ ಐಶು ಅವ್ರ ಹತ್ರ ಟ್ರೈ ಮಾಡ್ತಾರೆ. ಬಟ್ ಐಶು ಅವ್ರಂತೂ ಎಲ್ಲೂ ಜಿದ್ದಲ್ಲ, ಟಕ್ಕರ್ ಕೊಡ್ತಾರೆ ಅಂತ ಹೇಳ್ಬೋದು. ಅವರು ಹೆಡ್ಡಿಂಗೇ ಹಾಕಿದ್ದಾರೆ ಆ್ಯಕ್ಚುಲಿ, ಮಾನಸಿಕವಾಗಿ ಕುಗ್ಗುವ ಮಗಳೇ ಅಲ್ಲ ಅಂತ ಮಂಜುಗೆ ಹಿಗ್ಗಾಮಗ್ಗ ಜಾಡಿಸಿದ ಐಶ್ವರ್ಯ ಅಂತ. ಡೆಫಿನೆಟ್ಲಿ ಮಂಜಣ್ಣ ಕುಗ್ಸೋ ಪ್ರಯತ್ನ ಪಡ್ತಾರೆ. ಮೋಸ್ಟ್ ಆಫ್ ದ ಮೆಂಬರ್ಸ್ ಕುಗ್ಗು ಕೂಡ ಹೋಗ್ತಾರೆ. ಅದರಲ್ಲಿ ಫಸ್ಟ್ ನಂಬರ್ 1 ಅಂದರೆ ಸುರೇಶು ಮತ್ತು ಧನರಾಜ್ ಅವರು. ಮಂಜಣ್ಣ ಏನಾದರೂ ಹೇಳಿದ್ರೆ ಟ್ರಿಗರ್ ಆಗಿ ಅದಕ್ಕೆ ಆಪೋಸಿಟ್ ಮಾತಾಡೋಕ್ಕೆ ಹೋಗಲ್ಲ, ಇಲ್ಲಾಂದರೆ ಏನಂದ್ರದೆ ಇವರು ಕೂಡ ಮಾತಾಡ್ಬಿಡ್ತಾರೆ. ಸೊ ಮಾನಸಿಕವಾಗಿ ಕುಗ್ಗಿಸೋ ಪ್ರಯತ್ನ ಮಾತ್ರ ಮಂಜಣ್ಣ ಪಡ್ತಾರೆ. ಅದನ್ನೇ ಕೂಡ ಇಲ್ಲಿ ಹೇಳಿದ್ರು. ಐಶುಗೆ ಕೂಡ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಕೂಡ ಮಂಜಣ್ಣ ಅವರು ಮಾಡ್ತಾರೆ. ಬಟ್ ಅಲ್ಲಿ ಐಶು ಅವರು ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಅವ್ರು ಹೇಳಿರೋ ಪಾಯಿಂಟ್ಗೆ ಸ್ಟಿಕ್ ಆನ್ ಆಗಿ ಅವರು ಏನು ಹೋಗ್ಬಿಟ್ಟು ಒಂದು ಪಾಯಿಂಟ್ ಬಂದುಬಿಟ್ಟು ಆ ಕುರ್ಚಿನ ಕಾಪಾಡ್ಕೊಳ್ಬೇಕಾದ್ರೆ ಫಿಸಿಕಲ್ ಆಗಿ ಹೋದ್ರು, ಅದು ಅವಶ್ಯಕತೆ ಇರಲಿಲ್ಲ ಅನ್ನೋದು. ಮತ್ತು ಅವ್ರು ಮಾತಾಡ್ತಿರ್ಬೇಕಾದ್ರೆ ಆಪೋಸಿಟ್ ಪರ್ಸನ್ ಯಾರಿರ್ತಾರೋ ಅವರಿಗೆ ಚುಚ್ಚಿ ಮಾತಾಡ್ತಾರೆ ಅನ್ನೋದು. ಖಂಡಿತವಾಗಿಯೂ ಚುಚ್ಚಿ ಮಾತಾಡ್ತಾರೆ. ಜಗದೀಶ್ ಸರ್ ಇರಬೇಕಾದ್ರೇ ನಾವು ನೋಡಿದ್ದೀವಿ, ಜಗದೀಶ್ ಸರ್ ಆಲ್ರೆಡಿ ಟ್ರಿಗರ್ ಆಗಿರ್ತಾರೆ. ಬಟ್ ಆದರೆ ಅವ್ರನ್ನ ಕುಗ್ಗಿಸೋಂಥ ಪ್ರಯತ್ನ, ಚುಚ್ಚಿ ಮಾತಾಡಿ ಐದರ್ ಅವ್ರನ್ನ ಕುಗ್ಗಿಸ್ತಾರೆ, ಇಲ್ಲಾಂದರೆ ರೆಚ್ಚಿಗೇಳಿಸ್ತಾರೆ. ಅಂದರೆ ಒಂಥರ ಇನ್ನೂ ಕೋಪ ಮಾಡ್ಕೊಂಡು ಇನ್ನೂ ಎಗರಾಡಬೇಕು ಹಂಗೆ ಮಾಡ್ತಾರೆ ಮಂಜಣ್ಣ ಅವರು. ಈ ಎರಡೂ ಸ್ಟ್ರಾಟಜಿನೂ ಖಂಡಿತವಾಗಿಯೂ ಮಂಜಣ್ಣ ಯೂಸ್ ಮಾಡ್ತಾರೆ. ಆ ಎರಡೂ ಪಾಯಿಂಟ್ನು ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ನಾಮಿನೇಟ್ ಮಾಡಿದ್ರು ಮಂಜಣ್ಣನ ಐಶ್ವರ್ಯ ಅವರು ಅಂತ ನನಗೆ ಅನ್ನಿಸ್ತಾ ಇದೆ. ಓವರಾಲ್ ಐಶ್ವರ್ಯ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಸ್ಟಾರ್ಟಿಂಗ್ 2 ವೀಕ್ಸಲ್ಲಿ ನಮ್ಮ ಐಶ್ವರ್ಯ ಗೇಮ್ ಹೆಂಗಿತ್ತೋ ಹಾಗೆ ಇವಾಗ ಐಶ್ವರ್ಯ ಗೇಮ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಐಶ್ವರ್ಯ ಗೇಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.